ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರುವ ಶಕ್ತಿಯುತ ಹಾಗೂ ಪ್ರಭಾವಶಾಲಿ ಸ್ತ್ರೀ ವಶೀಕರಣ ತಂತ್ರದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ತುಂಬ ಭಯಾನಕವಾದಂಥದ್ದು ಹಾಗೂ ಅದ್ಭುತವಾದಂತಹ ಕಾರ್ಯಗಳ ಯಶಸ್ವಿಯಾಗಿರುವಂತಹ ವಶೀಕರಣದ ಆಕರ್ಷಣ ಮಾಲಿಕೆ ತಂತ್ರ. ಈ ಆಕರ್ಷಣ ತಂತ್ರದಲ್ಲಿ ನೀವು ಯಾರನ್ನ ಬೇಕಾದರೂ ನಿಮ್ಮ ಮಾತುಗಳನ್ನು ಕೇಳುವ ಹಾಗೆ ಹಾಗೂ ನೀವು ಇಷ್ಟಪಟ್ಟರೆ ಅವರು ನಿಮ್ಮ ಜೊತೆಯಲ್ಲಿ ಏನು ಬೇಕಾದರೂ ಮಾಡ್ಬೋದು ಅನ್ನುವ ರೀತಿಯಲ್ಲಿ ಈ ತಂತ್ರ ಫಲಿಸುತ್ತೆ. ಅಂದರೆ ನೀವು ಯಾರನ್ನಾದರೂ ತುಂಬ ಪ್ರೀತಿ ಮಾಡಿದರೆ ಸಾಕು, ಅವ್ರನ್ನ ನಿಮ್ಮ ವಶ ಮಾಡ್ಕೋಬೇಕು ಅನ್ನೋದಾದರೆ ಖಂಡಿತವಾಗಿಯೂ ವಶ ಮಾಡ್ಕೋಬೋದು. ಹಾಗೂ ಯಾರನ್ನಾದರೂ ಶತ್ರುಗಳನ್ನು ಧ್ವಂಸ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗೂ ಆ ಶತ್ರುಗಳನ್ನ 2 ದಿನದಲ್ಲಿ ನಾಶನೂ ಪಡಿಸ್ಬೋದು. ಅಷ್ಟೊಂದು ಶಕ್ತಿ ಇವತ್ತಿನ ತಂತ್ರಕ್ಕೆ ಇದೆ. ಇದನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ನೀವು ಯಾರನ್ನ ಬೇಕಾದರೂ ಆಸೆ ಪಟ್ಟು ಆಕಾಂಕ್ಷೆ ಪಟ್ಟು ಅವರನ್ನು ನಿಮ್ಮ ಜೊತೇಲಿ ಬರಬೇಕು ಅಂತ ನೀವು ಮಾಡ್ಕೊಳ್ಳೋದಾದರೆ ಅದನ್ನು ವಶೀಕರಣ ಅಂತ ಕರೀತಾರೆ. ಅವರು ನಿಮ್ಮ ಮಾತನ್ನು ಕೇಳ್ತಾನೇ ಇರಬೇಕು, ನಿಮ್ಮ ಬಿಟ್ಬಿಟ್ಟು ಅವ್ರು ಎಲ್ಲೂ ಹೋಗಬಾರ್ದು ಅನ್ನೋದೇ ಈ ಆಕರ್ಷಣ ತಂತ್ರದ ಮೂಲ ಉದ್ದೇಶಗಳು. ಇದನ್ನು ಯಾವುದೇ ಕಾರಣಕ್ಕೂ ನೀವು ಕೆಟ್ಟ ಕೆಲಸಕ್ಕೆ ಬಳಸ್ಕೋಬಾರ್ದು. ಯಾಕೆ ಅಂದರೆ ಕೆಟ್ಟ ಕೆಲಸ ಆದರೂ ಇದರಲ್ಲಿ ನೆರವೇರೋ ಸಾಧ್ಯತೆ ತುಂಬಾ ಇರುತ್ತೆ. ಹಾಗಾಗಿ ಒಳ್ಳೆಯ ಕೆಲಸಕ್ಕೆ ಇದನ್ನು ಉಪಯೋಗಿಸಿ ನಮ್ಮ ಹೆಸರನ್ನೆಲ್ಲ ಉಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೀವು ಏನು ಮಾಡಿ ಗೊತ್ತಾ, ಒಂದು ನಿಂಬೆಹಣ್ಣನ್ನು ತಗೊಳ್ಳಿ. ನಿಂಬೆಹಣ್ಣನ್ನು ತಗೊಂಡ್ಮೇಲೆ ಅದ್ರ ಮೇಲೆ ನಿಮ್ಮ ಹೆಸರನ್ನ ಫಸ್ಟು ಒಂದು ಪೆನ್ನಲ್ಲೋ ಅಥವಾ ಒಂದು ಮಾರ್ಕರಲ್ಲೋ ಬರ್ಕೊಬೇಕು. ನಿಮ್ಮ ಹೆಸರು ಶಿವು ಅಂತ ಆದರೆ ಶಿವು ಅಂತ ಬರ್ಕೊಳ್ಳಿ. ಅದ್ರ ಕೆಳಗೆ ಸ್ವಸ್ತಿಕ್ ಚಿಹ್ನೆ ಬರ್ಕೊಳ್ಳಿ, ಆಯಿತಾ. ಅದ್ರ ಕೆಳಗೆ ನೀವು ಯಾರನ್ನ ಇಷ್ಟಪಟ್ಟಿರ್ತೀರೋ ಆ ಹುಡುಗಿ ಹೆಸರನ್ನ ಬರ್ಕೊಬೇಕು. ಪ್ರೀತಿ ಅಂತ ಇಷ್ಟಪಟ್ಟಿದ್ರೆ ಪ್ರೀತಿ ಅಂತ ಬರ್ಕೊಳ್ಳಿ. ಖಾಲಿ ಇರೋ ಜಾಗನ ಹುಡುಕಬೇಕು. ನಿಂಬೆಹಣ್ಣಲ್ಲಿ ಖಾಲಿ ಇರೋ ಜಾಗದಲ್ಲಿ ನೀವೇನು ಬರಿಬೇಕು ಅಂದರೆ ಓಂ ಅಮುಕಂ ಸಂಮೋಹಿನಿ ಅಂತ ಬರಿಬೇಕು. ಸ್ಪಷ್ಟವಾಗಿ ಅಲ್ದಿದ್ರೂ ಏನೋ ಒಂದು ಒಟ್ಟಿನಲ್ಲಿ ಅದೇ ಅಂದ್ಕೊಂಡು ಬರಿಬೇಕು. ಆಮೇಲೆ ಏನು ಮಾಡಬೇಕು ಅಂದರೆ ನಿಂಬೆಹಣ್ಣನ್ನು ನೆಲದ ಮೇಲಿಟ್ಟು ಅಂಗೈನ ಅದ್ರ ಮೇಲಿಡುತ್ತಾ ಸುತ್ತಿಸ್ತಾ ಇರಬೇಕು. 4ರಿಂದ 5 ಬಾರಿ ಅದನ್ನ ಸುತ್ತಿಸ್ಬೇಕು. ಸುತ್ತಿಸಿ ಆದ ನಂತರ ನೀವು ಆ ನಿಂಬೆಹಣ್ಣನ್ನು ತಗೊಂಡೋಗಿ ನಿಮ್ಮ ಪ್ರೀತಿ ಹುಡುಗಿ ಇದ್ದಾಳಲ್ಲ ಆ ಹುಡುಗಿ ಓಡಾಡೋ ಜಾಗದಲ್ಲಿ ಇಂಬಡಿಯಿಂದ ಅದನ್ನು ಚುಚ್ಚಬೇಕು. ಪಚಕ್ಕಂತ ಅದರದ್ದು ನಿಂಬೆ ರಸ ಆರಬೇಕು. ಈ ಥರ ಆದರೆ ಖಂಡಿತ ಅವರು ನಿಮ್ಮ ವಶ ಆಗ್ತಾರೆ. ನೀವು ಹೇಳ್ದಂಗೆ ಅವ್ರು ಕೇಳ್ತಾರೆ. ಇದನ್ನು ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಮ್ಮ ಗುರೂಜಿ ನಂಬರ್ಗೆ ಸುಮ್ಮನೆ ಒಂದು ಕರೆ ಮಾಡಿ ಸಾಕು, ಹೇಗೆ ಮಾಡಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.